ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೊಲೆ ಆರೋಪಿ ಪವಿತ್ರ ಗೌಡಗೆ ಜೈಲೋ ಬೇಲೋ ಅನ್ನೋದು ಗೊತ್ತಾಗತ್ತೆ. ಇವತ್ತು A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇದೆ. ಸೊ ಇವತ್ತು ಏನಾಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜೈಲೋ ಮತ್ತೆ ಜೈಲೇ ಗತಿನ ಅಥವಾ ಬೇಲ್ ಏನಾದ್ರೂ ಸಿಗುತ್ತಾ ಅನ್ನೋದು ಪ್ರಶ್ನೆ. CCH 57 ರಲ್ಲಿ ನಡೆಯಲಿರುವಂತ ಜಾಮೀನು ಅರ್ಜಿ ವಿಚಾರಣೆ. ಕೇಶವ್ ಮೂರ್ತಿ, ಅನುಕುಮಾರ್, ವಿನಯ್ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರ ವಿಚಾರಣೆ ಕೂಡ ಇವತ್ತಿದೆ. ಈಗಾಗಲೇ ಎಲ್ಲರ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ SPP ಅವರಿಗೆ ಇವತ್ತು ವಾದ ಮಾಡಲಿಕ್ಕೆ ಪ್ರಮುಖವಾಗಿ ಈ ಪಾಯಿಂಟ್ಸ್ಗಳು ಕೂಡ ಪೂರಕ ಆಗತ್ತೆ. ಜೈಲಲ್ಲಿ ಇವರು ಆರಾಮಾಗಿದ್ದಾರಲ್ಲ, ಫೋಟೋ ಮತ್ತೆ ವಿಡಿಯೋ ಎಲ್ಲ ಲೀಕ್ ಆಗಿದೆಯಲ್ಲ, ಇದನ್ನು ಕೂಡ ಅವರಲ್ಲಿ ಮೆನ್ಷನ್ ಮಾಡ್ಬೋದು. ಇವರು ಜೈಲ್ ಒಳಗಡೆನೆ ಇದ್ಕೊಂಡು ಇದೇ ಕೇಸ್ನಲ್ಲಿ ಇವ್ರ ಜೊತೆಗೇನೆ ಅರೆಸ್ಟ್ ಆದವರು ನಾಗರಾಜು, ದರ್ಶನ್ ಇವರೆಲ್ಲ ಸೇರ್ಕೊಂಡು ಆರಾಮಾಗಿದ್ದಾರೆ. ಸಾಕ್ಷಿ ನಾಶ ಮಾಡುವಂತ ಸಾಧ್ಯತೆ ಇರುತ್ತೆ. ಇವ್ರು ಹೊರಗಡೆ ಹೋದ್ರೆ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ಕೊಡಬಾರ್ದು ಅಂತ ಈ ಪಾಯಿಂಟ್ ಅನ್ನು ಕೂಡ ಇವತ್ತು SPP ಮೆನ್ಷನ್ ಮಾಡುವಂತ ಸಾಧ್ಯತೆ ಇದೆ. ಮೊನ್ನೆಯೇ ವಿಚಾರಣೆ ಇತ್ತು, ಆದರೆ ಇವತ್ತಿಗೆ ಅದನ್ನು ಮುಂದೂಡಿದ್ರು. ಇವತ್ತಿಗೆ ಏನಾಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪವಿತ್ರ ಗೌಡ ನನಗೆ ಜಾಮೀನು ಬೇಕು ಅಂತ ನಾನಾ ಕಾರಣಗಳು, ಒಂದು ನನಗೆ ಹೆಣ್ಣು ಮಗಳು ಇದ್ದಾಳೆ, ಆಕೆ ಒಬ್ಬಳೆ ಹೊರಗಡೆ ಇದ್ದಾಳೆ, ಈ ಥರದೊಂದು ಮೇನ್ ರೀಸನ್ನು ಮತ್ತು ಬೇರೆ ಬೇರೆ ರೀಸನ್ಗಳನ್ನು ಹೇಳಿ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಇವತ್ತು CCH 57 ರಲ್ಲಿ ಈ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಅದರಲ್ಲಿ ಕೇಶವ್ ಮೂರ್ತಿ, ಅನುಕುಮಾರು, ವಿನಯ್ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇವರ ಅರ್ಜಿಯ ವಿಚಾರಣೆ ಕೂಡ ಇವತ್ತೇ ಇದೆ. ಬಟ್ ಇವರಿಗೆಲ್ಲ ಜಾಮೀನು ಸಿಗುತ್ತಾ ಆರ್ ಸಿಗಲ್ವಾ ಅನ್ನೋದು ಪ್ರಶ್ನೆ. ಯಾಕಂದರೆ SPP ಆಲ್ರೆಡಿ ಜಾಮೀನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಸೊ ಇದರ ಜೊತೆಗೆ ಈಗ 2 ದಿನದಲ್ಲಾದಂಥ ಬೆಳವಣಿಗೆ, ಫೋಟೋ ಲೀಕ್ ಆಗಿರೋದು, ವಿಡಿಯೋ ಲೀಕ್ ಆಗಿರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಜಾಮೀನು ಇವ್ರುಗಳಿಗೂ ಸಿಗುತ್ತಾ ಆರ್ ಸಿಗಲ್ವಾ ಅನ್ನೋದು ಪ್ರಶ್ನೆ. ಯಾಕಂದರೆ SPP ಅದನ್ನು ಕೂಡ ಪ್ರಮುಖವಾಗಿ ಉಲ್ಲೇಖ ಮಾಡಬಹುದು. ಈ ಪ್ರಕರಣದಲ್ಲಿ ಜೈಲಿನ ಒಳಗಡೆ ಇರುವ 17 ಆರೋಪಿಗಳ ಪೈಕಿ 2 ಆರಾಮಾಗೆ ಇದ್ದಾರೆ ಮತ್ತು ಅವರಿಗೆ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಿರಬೇಕಾದ್ರೆ ಇವರು ಸೆಲೆಬ್ರಿಟಿಗಳು, ಇದು ಹೈ ಪ್ರೊಫೈಲ್ ಕೇಸು, ಇವ್ರು ಯಾರಾದ್ರ ಮೇಲೆ ಒತ್ತಡ ಹಾಕ್ತಾರೆ, ಸಾಕ್ಷಿ ನಾಶ ಮಾಡ್ತಾರೆ, ದುಡ್ಡಿಂದ ಡೀಲ್ ಮಾಡ್ಕೊಳ್ತಾರೆ, ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕೋರ್ಟ್ನ ಮುಂದೆ ಹೇಳಬಹುದು. ಜಾಮೀನು ಅರ್ಜಿ ವಜಾ ಆದ್ರೂ ಆಗಬಹುದು ಆದಂಥ ಸಾಧ್ಯತೆಗಳಿದೆ. ಗೊತ್ತಿಲ್ಲ ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಸದ್ಯದ ಮಟ್ಟಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪವಿತ್ರ ಗೌಡ ಯಾವುದೇ ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿರಲಿಲ್ಲ. ಊಟ ಬೇಕು ಅಥವಾ ಇನ್ನೊಂದು ಮತ್ತೊಂದು, ನೇರವಾಗಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ರು, ಅದು ಚಾರ್ಜ್ ಶೀಟ್ ಸಲ್ಲಿಕೆಗಿಂತ ಮುಂಚಿತವಾಗಿಯೇ.